ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ಅಭಂಗ ಸತ್ಸಂಗದಲ್ಲಿ ರಾಜಶ್ರೀ ಅಮ್ಮ ಅವರು ಸರ್ವಲಾಗಿ ನಾಮ ಮಾತ್ರ ಮಾಗಣಿ ಅಭಂಗವನ್ನು ಹಾಕಿದ್ರು. ಅದನ್ನೇ ತಗೊಳ್ಳೋಣ, ಅದನ್ನು ಚಿಂತನ ಮಾಡೋಣ, ಮನನ ಮಾಡೋಣ ಮತ್ತು ಕೃತಿಯಲ್ಲಿ ತರುವುದಂತ ನಾವು ಪ್ರಯತ್ನ. ಏನಪ್ಪ ಕೃತಿಯಲ್ಲಿ ತರಬೇಕು ಹಾಗಂದರೆ, ನಾವು ಪ್ರತಿನಿತ್ಯವಾಗೂ ಸಮಸ್ತ ಸೃಷ್ಟಿಗೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಆ ಪರಮಾತ್ಮನ ಹತ್ರ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ, ಅಪ್ಪ ಈ ಉಸಿರು ನನಗೆ ಕೊಟ್ಟಿದ್ಯಾ, ನಾಳೆ ಬೆಳಗ್ಗೆ ನಾನು ನೋಡ್ತೀನೋ ನೋಡೋದಿಲ್ವೋ ಯಾವ ಗ್ಯಾರಂಟಿನೂ ಇರೋದಿಲ್ಲ. ಅದರಲ್ಲಿ ಸಮಸ್ತ ಸೃಷ್ಟಿ, ಆ ಸಿದ್ಧಗಳು, ಹಿಮಾಲಯದಲ್ಲಿ ಕೂತಿರೋ ಯೋಗಿಗಳು, ಮುನಿಗಳು, ಋಷಿಗಳು, ಅವಧೂತರು ಅವರೆಲ್ಲ ಸಮಸ್ತ ಜಗತ್ ಸಲುವಾಗಿ ಪ್ರಾರ್ಥನೆ ಮಾಡ್ತಿರ್ತಾರೆ. ಹಾಗೆಯೇ ರಾಜಾರಾಮ್ ಮಹಾರಾಜರು ಇಂಥದ್ದೊಂದು ಮಾಗಣಿ ಅಭಂಗ ನಮ್ಗೆಲ್ಲರಿಗೂ ಏನಕ್ಕೆ ಕೊಟ್ಟಿದ್ದಾರಪ್ಪ, ಪ್ರತಿನಿತ್ಯವಾಗಲೂ ನೀವು ಮಾಗಣಿ ಕೇವಲ ನಿಮ್ಮ ಸಲುವಾಗಿ ಕೇಳಬೇಡಿ, ಸಮಸ್ತ ಜಗತ್ ಸಲುವಾಗಿ ಮಾಗಣಿಯನ್ನು ಕೇಳಿ. ಅಪ್ಪ ಪರಮಾತ್ಮ ಎಲ್ಲರಿಗೂ ಇದನ್ನು ದೊರಕಿಸ್ಕೊಡಪ್ಪ. ಈ ಮಾಗಣಿ ಅಭಂಗವನ್ನು ಕೇಳಿದಾಗ ನಾನು ಪ್ರತಿನಿತ್ಯವಾಗಲೂ ಏನು ಮಾಗಣಿ ಕೇಳ್ತೀನಪ್ಪ, ಇದೇ ಸರ್ವೇ ಜನ ಸುಖಿನೋ ಭವಂತು. ಯಾಕೆ ಅಂದರೆ ನನ್ನ ಪ್ರಾಣ ಕಾಪಾಡಿದ್ದೊಂದು ಗುರು, ಆದರೆ ಅದ್ರ ಜೊತೆಗೆ ಎಲ್ಲರ ಶಕ್ತಿ ಸೇರಿತು ಕಾಪಾಡುವಾಗ. ಯಾರ್ಯಾರು ಪ್ರಾರ್ಥನೆ ಮಾಡಿದಾರೋ ನನಗೆ ಗೊತ್ತಿಲ್ಲ. ಸಮಸ್ತ ಸೃಷ್ಟಿ, ನಾನು ಇಲ್ಲಿ ಯಾರ್ದಾರು ಹೆಸರು ತಗೊಂಡಾಗ ಅವ್ರನ್ನ ಯಾರನ್ನು ಗ್ಲೋರಿಫೈ ಮಾಡೋದಿಲ್ಲ, ಅವ್ರನ್ನ ಯಾರನ್ನು ಅಪ್ರಿಷಿಯೇಟ್ ಮಾಡೋಕ್ಕಲ್ಲ ಹೇಳ್ತಿರೋದು, ಆದರೆ ಕೃತಜ್ಞತಾ ಭಾವ, ಗ್ರ್ಯಾಟಿಟ್ಯೂಡ್, ಹಂಬಲ್ನೆಸ್ ಇರಬೇಕು. ನನ್ನ ಜೀವನದಲ್ಲಿ ಬಂದಿದ್ದ ಪ್ರತಿಯೊಬ್ಬ ವ್ಯಕ್ತಿಯು ನನ್ನ ಸಲುವಾಗ ನಾನು ಹುಷಾರಿಲ್ಲದಿದ್ದಾಗ ಪ್ರಾರ್ಥನೆ ಮಾಡಿದ್ದಾಗ, ನಾನು ಒಬ್ಬಂಟಿ ಇದ್ದಾಗ ನನಗೆ ಊಟ ಕೊಟ್ಟಾಗ, ನನಗೊಬ್ಬರು ಅಭಂಗ ಹೇಳ್ಕೊಟ್ಟಾಗ, ನನಗೆ ಗುರು ಹತ್ರ ಗುರು ಹೆಸರು ಹೇಳ್ಕೊಟ್ಟಾಗ, ಒಂದು ಭಜನೆಗೆ ಹೋದಾಗ, ಎಲ್ಲಿ ಹೋದರೂ ಕೂಡ ಯಾರು ನಮಗೆ ಸಹಾಯ ಮಾಡಿರ್ತಾರೋ, ಉಪಕಾರ ಮಾಡಿರ್ತಾರೋ, ಆ ಕಾರ್ಡಿಯಾಲಜಿಸ್ಟ್ ಯಾರು ನನ್ನ ಎಂಜಿಯೋಪ್ಲಾಸ್ಟಿ ಮಾಡಿದ್ನೋ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ನಿತ್ಯವಾಗಲೂ ನಾನು ಕೃತಜ್ಞತಾ ಭಾವ ಅರ್ಪಿಸ್ತೀನಿ. ಅದಕ್ಕೆ ಯಾರನ್ನೂ ಇಲ್ಲಿ ಗ್ಲೋರಿಫೈ ಮಾಡೋದಿಲ್ಲ. ನಾನು ಇವೆಲ್ಲ ಅಭಂಗಗಳು ಕಲ್ತಿದ್ದು ಮೊಟ್ಟ ಮೊದಲಾಗಿ ನಮ್ಮ ಡೊಂಬಿವಲಿದಲ್ಲಿ BSM ಟೀಮ್, ರಾಮಣ್ಣ ಆ್ಯಂಡ್ ಹಿಸ್ ಟೀಮ್, ಅಲ್ಲಿ ನನಗೆ ಯಾಕೆ ಅಭಂಗದ ಗುರು ಹೇಳಿದೆ ಅಂದರೆ, ಅಭಂಗದ ಗುರು ನನಗೆ ಶ್ರೀ ರವಿ ಶಿರಾಳ್ಕರ್. ಯಾಕಪ್ಪ, ಏಕಲವ್ಯನ ಥರ ನಾನು ಕಲ್ತ್ಕೋತಿದ್ದೆ. ಅವರಲ್ಲಿ ಭಜನೆದಲ್ಲಿ ಪ್ರತಿ ಸಲ ಭಜನೆಗೆ ಹೋದಾಗ ಅವ್ರು ಕೂತಿರ್ತಿದ್ದು, ನಾನು ಅವ್ರ ಜಾಗ ಹುಡುಕೊಂಡು ಅವ್ರ ಹಿಂದೆ ಕೂತ್ಕೋತಿದ್ದೆ ಯಾವಾಗಲೂ. ಯಾಕಪ್ಪ, ನನಗಲ್ಲಿ ಹೋಗಿ ಆ ಅಭಂಗಗಳನ್ನ ಶ್ರವಣ ಭಾಳ ಮುಖ್ಯ ಇರುತ್ತೆ. ಅಭಂಗದ ಸಾರವನ್ನು ತಿಳ್ಕೊಂಡು ನನಗೆ ಆಗ್ತಿರೋದು ಒಂದು ತಳಮಳ, ಆಗ್ತಿರೋದು ಒಂದು ಅನುಭವ, ನನಗೆ ಯಾರ ಮುಂದೆ ಹೇಳೋಕ್ಕೆ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ನಾನೇನು ಮಾಡ್ತಿದ್ದೆ, ಅವ್ರ ಹಿಂದೆ ಹೋಗಿ ಕೂತ್ಕೊಂಡ್ಬಿಟ್ಟು ಅಭಂಗನ ಕಲ್ತ್ಕೊಂಡು ಅದನ್ನು ಮನನ ಮಾಡಿ ಮನೆಗೆ ಬಂದುಬಿಟ್ಟು ಬರ್ಕೊಂಡು ಅದನ್ನು ಏನು ಮಾಡ್ತಿದ್ದೆ, ನಾನು ಬೈ ಹಾರ್ಟ್ ಮಾಡ್ಕೋತಿದ್ದೆ. ಇದನ್ನು ಹಿಂಗೆ ಹೇಳಿದ್ರಲ್ವಾ ಅಂತ ಕಣ್ಣು ಮುಚ್ಕೊಂಡು ಅವ್ರು ಹೆಂಗೆ ಕೂತಿರ್ತಿದ್ರು ಆ ಚಿದಂಬರನ ಮುಂದೆ, ನಾನು ಅವ್ರ ಹಿಂದೆ ಕೂತಿರ್ತಿದ್ದೆ. ಆ ಪೊಸಿಷನ್ ಅಪ್ಕ ಮಾಡ್ಕೊಂಡು ನಾನು ಅವ್ರನ್ನ ಕಣ್ಮುಂದೆ ತಂದುಬಿಟ್ಟು ನಾನು ಏಕಲವ್ಯನ ಥರ ಅಭಂಗ ಎಲ್ಲ ಕಲ್ತ್ಕೋತಿದ್ದೆ. ಆ ಅಭಂಗ ಕಲ್ತಿ ಅದ್ರ ಚಿಂತನೆ ಮಾಡಿ ಎಷ್ಟು ಕಲ್ತೀನೋ ಅಷ್ಟು, ಭಾಳ ಅಷ್ಟೇನು ಕಲೀಲಿಲ್ಲ, ಸಾವಿರಾರು ಅಭಂಗ ಕಲ್ತಿಲ್ಲ, ಆದರೆ ಎಷ್ಟು ಕಲ್ತಿದ್ನೋ ಅಲ್ಲಿ ಬಂದಿದ್ದ ಗೀತಕ್ಕ, ರವಿ ಅಣ್ಣ ಮತ್ತು ನಮ್ಮ ರಾಮಣ್ಣ ಅವ್ರು ಎಲ್ಲರ ಹತ್ರನೂ ಎಲ್ಲರೂ ಭಜನೆ ಮಾಡೋವಾಗ ನಾನು ಕೇವಲ ಅದನ್ನು ನೋಡ್ತಾ ಇದ್ದೆ. 2 ಬಾರಿ ಇವೆಲ್ಲ ಭಜನೆ ರಾಗಬದ್ಧವಾಗಿ ಕೂಡಿಸಿದ್ದ ಹರಿದಾಸ್ ಕಾಕ ಅಂತ ಯಾರು ಡೊಂಬಿಲಿನಲ್ಲಿ ಆ ಭಜನೆಗೆಲ್ಲ ಕೂಡಿಸಿದ್ರು, ಅವರು 3-4 ಸತಿ ಅವ್ರ ಆಶೀರ್ವಾದ ಸಿಕ್ತು ನನಗೆ. ಹಾಗಾಗಿ ನಾನು ಯಾವಾಗಲೂ ಯಾರ ಹೆಸರು ತಗೊಂಡಾಗೂ ನೀವು ತಿಳ್ಕೊಬೇಡಿ ಯಾರನ್ನು ನಾನು ಮೇಲೆ ಕಟ್ತಾ ಇದ್ದೀನಿ ಅಂತ. ಇದು ಕೃತಜ್ಞತಾ ಭಾವ ಇರಬೇಕು ನಮ್ಗೆ ಯಾವಾಗಲೂ. ಯಾರು ನಮಗೆ ಸತ್ಸಂಗ ಕರ್ಕೊಂಡು ಹೋಗ್ತಾರೋ, ಯಾರೊಬ್ಬರು ಗುರು ಹೆಸರು ಹೇಳ್ತಾರೋ, ಅಲ್ಲಿ ಹೋಗ್ರಿ ಅಪ್ಪ ರಾಮಕೃಷ್ಣ ಮಠಕ್ಕೆ ಹೋಗಿ, ಇಲ್ಲಿ ಹೋಗ್ರಿ, ಬಾಬುಳ್ಗಾವ್ ಹೋಗ್ರಿ, ಅವರೇ ಫಸ್ಟ್ ನಮಗೆ ರವಿ ಶಿರಾಳ್ಕರ್ ಮತ್ತು ರಾಮಣ್ಣ ಹೇಳಿದ್ದು ಬಾಬುಳ್ಗಾವ್ ಹೋಗಿ ಅಂತ. ಸೊ ನಾನು ಯಾವಾಗಲೂ ಅಲ್ಲಿ ಹೋದಾಗ ಕೈಲಾಸ್ ಬುವಾ ಸಿಕ್ಕಿದ್ರು. ಸೊ ಹೀಗೆ ಎಲ್ಲರೂ ನಮ್ಮ ಜೀವನದಲ್ಲಿ ನಮಗೆ ಯಾರ್ಯಾರು ಸಿಗ್ತಾರೋ ಅದು ಯಾರೂ ಬೈ ಮಿಸ್ಟೇಕ್ ಸಿಗೋದಿಲ್ಲ. ನಥಿಂಗ್ ಹ್ಯಾಪನ್ಸ್ ಬೈ ಆಕ್ಸಿಡೆಂಟ್ ಇನ್ ದ ಡಿವೈನ್ ಸ್ಕೀಮ್ ಅಂತ ರಮಣ ಮಹರ್ಷಿಗಳು ಹೇಳ್ಬಿಟ್ಟಿರೋದು. ಅಕ್ಷರಶಃ ಪ್ರತಿಶತ್ ಸತ್ಯ ಹೇ ಅಂತಾರೆ, ಸತ್ಯವಚನ ಅದು. ಯಾಕೆಂದರೆ ಅವೆಲ್ಲವೂ ಋಣಾನುಬಂಧ. ನಾವು ಒಬ್ಬರು ಹೂ ಮಾರೋನು, ಚಾಯ್ವಾಲ, ಕಸ್ದೋರು, ಯಾರಿಗೆ ನಾನು ಸ್ವೀಪರ್ ಇರಲಿ, ಯಾರು ಟ್ರೈನಲ್ಲಿ ಕೂತಿರಲಿ, ಯಾರ ಜೊತೆಗೆ ಹಾಯ್ ಹೆಲೋ ಅನ್ನಲಿ, ಬಸ್ಸಲ್ಲಿ ಯಾರಿಗೊಬ್ಬರು ನಮಗೆ ಧಕ್ಕ ಹೊಡ್ಕೊಂಡು ಹೋದರೂ ಕೂಡ ಅವ್ರ ಜೊತೆ ನಮ್ಮ ಕರ್ಮ ಅಂಟ್ಕೊಂಡಿರುತ್ತೆ. ಆ ಕರ್ಮನ ತೀರಿಸಲಿಕ್ಕೆ ನಾವು ಪುನಃ ಜನ್ಮ ತಗೊಂಡು ಬಂದಿರ್ತೀವಿ. ಆ ಋಣಾನುಬಂಧ ಇರೋದಕ್ಕೆ ಯು ಕೆನಾಟ್ ಎಸ್ಕೇಪ್ ದಟ್, ಯು ಹ್ಯಾವ್ ಟು ಫೇಸ್ ಇಟ್.
ಬಹಳಷ್ಟು ನಾವು ಬಾಲ್ ಹಾಕಿರ್ತೀವಿ ಹೋದ ಜನ್ಮದಲ್ಲಿ, ಆ ಬಾಲ್ ಎಲ್ಲ ಕಣ್ಮುಂದೆ ಬಂದು ನಿಂತಿರ್ತವೆ. ಆಪ್ತೇಷ್ಟರು, ಫ್ರೆಂಡ್ಸು, ರಿಲೇಟಿವ್ಸು, ಈ ಗುರು ಬಂಧುಗಳು, ನಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಎಲ್ಲರೂ. ಸೊ ಯಾರ ಜೊತೆಗೂ ಯಾವ ಥರವಾದ ರಾಗ ಇಲ್ಲ, ಯಾವ ಥರವಾದ ದ್ವೇಷ ಇಲ್ಲ. ರಾಗನೂ ಇಲ್ಲ, ಲವ್ವೂ ಮಾಡೋದಿಲ್ಲ ಅವರನ್ನು, ದ್ವೇಷನೂ ಮಾಡಲ್ಲ. ಯಾಕೆಂದರೆ ಅವೆರಡೂ ಮಾಡಿದ್ರೆ ಪುನಃ ನಾನು ಇಲ್ಲಿ ಬರಬೇಕಾಗತ್ತೆ, ಇಲ್ಲಿ ಇನ್ನೊಂದು ಹೊಸ ಸಂಸಾರ ಕಟ್ಕೊಂಡು ಪುನರಪಿ ಜನನಂ ಪುನರಪಿ ಮರಣಂ. ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಲೋಕ ಸಮಸ್ತ ಸುಖಿನೋ ಭವಂತು ಅಷ್ಟೇ. ಇದನ್ನು ಗುರು ಬಂದು ತಿಳಿಸಿ ಹೇಳಿ ಎಲ್ಲ ಕಳಚಿ ತೆಗೆದು ರಾಗನೂ ಇಟ್ಕೋಬೇಡ, ದ್ವೇಷನೂ ಇಟ್ಕೋಬೇಡ, ಎಂಥದೂ ಇಟ್ಕೋಬಾರ್ದು. ನಮ್ಮ ಕರ್ತವ್ಯನೂ ಮಾಡಿ ಮುಗಿಸಿ ಇಲ್ಲಿ ಋಣಾನುಬಂಧದಿಂದ ಮುಕ್ತರಾಗಿ ನಾವು ಇದೇ ಜೀವನದಲ್ಲಿ ಜೀವನ್ಮುಕ್ತರಾಗಬೇಕು. ಅದನ್ನು ತಿಳಿಸಿ ಹೇಳಿದ ಮೇಲೆ ಕೇವಲ ಅದೇ ಧ್ಯಾನ, ಅದೇ ಚಿಂತನ, ಅದೇ ಮನನ, ಅದೇ ಕೃತಿಯಲ್ಲಿ ಅಳವಡಿಸ್ಕೊಳ್ಳೋದು ನಿತ್ಯವಾಗಲೂ ಪ್ರಯತ್ನ ಮಾಡಿ ಆ ಗುರುಚರಣಕ್ಕೆ ಎಲ್ಲವನ್ನೂ ಸಮರ್ಪಣೆ ಮಾಡ್ತೀನಿ. ಹಾಗಾಗಿ ಈ ಒಂದು ಅಭಂಗವನ್ನು ರಾಮಣ್ಣ, ನನ್ನ ಗುರುಗಳಾದ ರವಿ ಶಿರಾಳ್ಕರ್ ಅವರಿಗೆ, ರಾಮಣ್ಣ ಮತ್ತು ಭಜನಾ ಟೀಮ್ಗೆ, ಅಲ್ಲಿ ಆ ಢೋಲ್ ಬಾರಿಸ್ತಿದ್ದ ವಿಜುದಾದಂಗೆ, ಯಾಕೆಂದರೆ ಅವರು ಆ ಢೋಲ್ ಬಾರಿಸಿದಾಗ ನನಗೆ ನಿಜವಾಗಿಯೂ ಆ ಒಂದು 2 ಗಂಟೆಗಳ ಕಾಲ ನಾನಲ್ಲಿ ಇರ್ತಾನೇ ಇರಲಿಲ್ಲ. ಅಲ್ಲಿ ನಾನು ಯಾವ ಲೋಕಕ್ಕೆ ಹೋಗಿರ್ತಿದ್ದೆ ಆ ಢೋಲ್ ಬಾರಿಸೋವಾಗ ಅಂದರೆ ನನಗೆ ಗೊತ್ತಿಲ್ಲ. ಆದರೆ ಅವರು ಆನಂದವಾಗಿ ನನ್ನನ್ನು ನೋಡಿಬಿಟ್ಟು ಇನ್ನೂ ಜೋರಾಗಿ ಬಾರಿಸ್ತಿದ್ರು. ಯಾಕೆಂದರೆ ನನಗದು ಆ ಒಂದು ರೆಸಿಪ್ರೊಕೇಷನ್ ಆಗ್ತಿತ್ತಲ್ಲಿ. ಅವ್ರು ಢೋಲ್ ಬಾರಿಸೋಕ್ಕೂ, ಆ ಭಜನೆ ಹೇಳೋಕ್ಕೂ, ಆ ಟೆಂಪೋ ಏನು ಇರ್ತಿತ್ತು ಅಂದರೆ ಅದರ ವರ್ಣನೆ ಅನಿರ್ವಚನೀಯ. ಐ ಕ್ಯಾನಾಟ್ ಡಿಸ್ಕ್ರೈಬ್ ದಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ವರ್ಡ್ಸ್. ಅಷ್ಟು ದಿವ್ಯವಾದ ಅನುಭವಗಳು ಆ ಸಮಯದಲ್ಲಿ ನನಗಾಗಿದೆ. ಅದನ್ನು ಯಾಕೆಲ್ಲ ಹೇಳ್ಕೊಳ್ಳಿಲ್ಲ ಅಂದರೆ ಆ ಸಮಯದಲ್ಲಿ ಏನೂ ಹೇಳ್ಕೊಳ್ಳೋ ಅಂಥದ್ದು ಒಂದು ಇದಿರಲಿಲ್ಲ. ಎಂಥ ಒಂದು ಅನುಭವಗಳಾಗ್ತಿತ್ತು ಅಂದರೆ ಕರ್ಕೆಹಳ್ಳಿ ಮಹಾರಾಜರಿಗೂ ಒಂದು ಸತಿ ಹೇಳಿದೆ, ಎಂಥ ನನಗೆ ಅನುಭವಗಳಾಗಿದೆಯಪ್ಪ ಅಂತ. ಯಾಕೆಂದರೆ ಅಂಥ ಅನುಭವಗಳು, ದಿವ್ಯತೆಯ ಅನುಭವಗಳು, ಆ ಢೋಲು, ಟಾಳು, ಆ ಅಭಂಗ ಹೇಳೋದು, ಅವ್ರ ಭಕ್ತಿಯಿಂದ ಕಣ್ಣಲ್ಲಿ ನೀರು ಬರ್ತಾ ಇರ್ತಿತ್ತು ಧಾರಾಕಾರವಾಗಿ ರವಿ ಅಣ್ಣಂಗೆ. ಅವೆಲ್ಲ ನೋಡಿದಾಗ ಇಟ್ ಯೂಸ್ ಟು ಟೇಕ್ ಮಿ ಟು ಸಮ್ ಅದರ್ ಲೆವೆಲ್ ಆಫ್ ಅದರ್ ಡೈಮೆನ್ಷನ್ ಆಫ್ ಭಕ್ತಿ. ಅಷ್ಟು ಮಾತ್ರ ನಿಜ. ಅದಕ್ಕೆ ನನಗೆ ಎಲ್ಲರಿಗೂ ಆ ಕೃತಜ್ಞತಾ ಭಾವ ಅರ್ಪಿಸ್ತೀನಿ. ಇವತ್ತು ನನಗೆ ಪರಮಾತ್ಮ ಯಾವ ಜಾಗದಲ್ಲಿ ಇಟ್ಟಿದ್ದಾನೋ, ಎಲ್ಲಿಟ್ಟಿದ್ದಾನೋ, ಏನು ಸಾಧನೆ ಮಾಡಿಸ್ತಿದ್ದಾನೋ ಅದೆಲ್ಲಕ್ಕೂ ಎಲ್ಲರೂ ಕಾರಣೀಭೂತರಾಗಿದ್ದಾರೆ. ಅದಕ್ಕೆ ಎಲ್ಲರಿಗೂ ಕೃತಜ್ಞತಾ ಭಾವದಿಂದ ಬಹಳ ವಿತ್ ಹಂಬಲ್ನೆಸ್, ವಿತ್ ಗ್ರ್ಯಾಟಿಟ್ಯೂಡ್ I bow down to everybody from my heart and pray for everybody's good health, prosperity. ಎಲ್ಲರಿಗೂ ಭಗವಂತ ಎಲ್ಲ ಆಯು, ಆರೋಗ್ಯ, ಸುಖ, ಸಮೃದ್ಧಿ ಕೊಡಲಿ. ನಾನು ಎಲ್ಲಿದ್ದೀನೋ ಇವತ್ತು ಅದಕ್ಕೆ ಎಲ್ಲರೂ ಕಾರಣೀಭೂತರಿದ್ದಾರೆ. ಇಲ್ಲ ಅಂದರೆ ಇದು ಸಾಧ್ಯತೆಯೇ ಆಗ್ತಿರಲಿಲ್ಲ. ಅದಕ್ಕೆ ಈ ಅಭಂಗ ಪುಷ್ಪ ಅವರಿಗೆ ಸಮರ್ಪಣೆ ಮಾಡ್ತೀನಿ ಇವತ್ತು. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ಸರ್ವಲಾಗಿ ನಾಮ. ಈ ಅಭಂಗ ನಾನು ಹೇಳಿದಾಗ ನಮ್ಮ ಗುರುಗಳ ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಧಾರಾಕಾರವಾಗಿ ನೀರು ಬರ್ತಾಯಿತ್ತು. ನಾವು ಇದನ್ನು ಗುರುಚರಣಕ್ಕೆ ಸಮರ್ಪಣೆ ಮಾಡೋಕ್ಕೆ ನಾವು ಫಸ್ಟ್ ಟೈಮ್ ಎಲ್ಲರೂ ಸಿಕ್ಕಾಗ ನಾವೆಲ್ಲ ಸಾಧಕರು ಹೋಗಿದ್ವಿ ಕುಮಾರನಹಳ್ಳಿಗೆ ಎಲ್ಲರೂ ಭೇಟಿ ಆಗಲಿಕ್ಕೆ. ಅವಾಗ ಗುರುಚರಣಕ್ಕೆ ಸಮರ್ಪಣೆ ಮಾಡಿದಾಗ 2 ಅಭಂಗನ ಹೇಳಿದೆ. ಸರ್ವಲಾಗಿ ನಾಮ ಮಾತ್ರ, ಇನ್ನೊಂದು ಮೊರೆ ಹೊಕ್ಕೆ ಸದ್ಗುರುರಾಯ, ಜಯ ಜಯ ಆರತಿ ಸದ್ಗುರುರಾಯ. ಎಲ್ಲ ಗುರು ಪರನೇ ಹೇಳಿದ್ದು ನಾನು. ಅಲ್ಲಿ ಈ ಸರ್ವಲಾಗಿ ನಾಮ ಮಾತ್ರ ಹೇಳಿದೆ. ಅವ್ರ ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಶಬಾಷ್ ಅಂತ ಬೆಂತಟ್ಟಿದ್ರು. ಅದಕ್ಕೆ ಅದು ಒಂದು ನನಗೆ ಭಾಳ, ಇವೆಲ್ಲ ಅಭಂಗಗಳು ವೆರಿ 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 ಕ್ಲೋಸ್ ಟು ಮೈ ಹಾರ್ಟ್. ಸರ್ವಲಾಗಿ ನಾಮ ಮಾತ್ರ ದ್ಯಾವೆ ಭರುನಿಯಾ ಯಾತ್ರ. ಸರ್ವಲಾಗಿ ನಾಮ ಮಾತ್ರ ದ್ಯಾವೆ ಭರುನಿಯಾ ಯಾತ್ರ. ಸುಖी व्हावे सर्व जन भवरोग तो जाऊन. सुखी व्हावे सर्व जन भवरोग तो जाऊन. 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 सर्वलागी नाम मात्र द्यावे भरुनिया यात्रा. प्रेम रस पाजी जन चिदंबर नारायण. प्रेम रस पाजी जन चिदंबर नारायण. चिदंबर नारायण. चिदंबर नारायण. चिदंबर नारायण. चिदंबर नारायण. सर्वलागी नाम मात्र द्यावे भरुनिया यात्रा. वाव आनंद सर्वासी दासमनी इच्छायसी.
वाव आनंद सर्वासी दास मनी इच्छाईसी 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 सर्व लागी नाम मात्रा द्यावे भरुनी या यात्रा सर्व लागी नाम मात्रा द्यावे भरुनी या यात्रा सर्व लागी नाम मात्रा द्यावे भरुनी या यात्रा. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಸರ್ವಲಾಗಿ ನಾಮ ಮಾತ್ರ ದ್ಯಾವೆ ಭರೋನಿಯ ಯಾತ್ರ ಅಂದರೆ ನಾಮ ಮಾತ್ರ, ಮಾತ್ರ ಅಂದರೆ ಕಾಢ. ಹಿಂದಿನ ಕಾಲದಲ್ಲಿ ವೈದ್ಯರು ಇದ್ದಿದ್ದ ಕಾಲದಲ್ಲಿ ಏನು ಮಾಡ್ತಿದ್ರು, ಯಾರಿಗಾರು ಹುಷಾರಿಲ್ಲ ಅಂದರೆ ವೈದ್ಯರು ಮನೆಗೆ ಬಂದು ನಾಡಿ ನೋಡಿ ಒಂದು ಗಿಡಮೂಲಿಕೆ, ಜಡಿಬೂಟಿ ಅಂತಾರೆ, ಗಿಡಮೂಲಿಕೆ ಎಲ್ಲ ತಗೊಂಡು ಅದನ್ನು ಚೆನ್ನಾಗಿ ಕುಟ್ಟಿ ರಸ ಮಾಡಿ ಅದಕ್ಕೆ ಮಾತ್ರ ಅಂತಿದ್ರು. ಈ ಮಾತ್ರ ಇಷ್ಟಿಷ್ಟು ವೇಳೆ ಕೊಡಿ, ಸರಿ ಹೋಗುತ್ತೆ, ಇಲ್ಲ ಸರಿ ಹೋಗಲ್ಲ ಅಂತ ಹೇಳಿ ಅದಕ್ಕೆ ಮಾತ್ರ ಅಂತಾರೆ. ಆ ಮಾತ್ರ ಸರ್ವಾಲಾಗಿ ನಾಮ ಮಾತ್ರ ದ್ಯಾವೆ ಭರೋನಿಯ ಯಾತ್ರ. ಯಾವ ಯಾತ್ರನಪ್ಪ? ಜೀವನದ ಯಾತ್ರೆಯನ್ನು, ಹುಟ್ಟಿದ್ದು ದಿವಸ ನಿಶ್ಚಿತ ಇದೆ, ಸಾವು ನಿಶ್ಚಿತ ಇದೆ, ಆ ಮಧ್ಯದಲ್ಲಿರೋ ಯಾತ್ರೆನ ದ್ಯಾವೆ ಭರೋನಿಯ ಯಾತ್ರ. ಮಧ್ಯದಲ್ಲಿರೋ ಯಾತ್ರೆ ಹೆಂಗಾಗಿದೆ ಈಗ ನಮಗೆ? ನಾವು ಭಯ, ಕಷ್ಟ, ದುಃಖ, ಮನಸ್ತಾಪ ಇದರಲ್ಲಿ ಸಿಕ್ಕಿ ಬೆಂದಿ ನೊಂದು ಹೋಗಿದೆ ಆ ಜೀವ. ಅದಕ್ಕೆ ನಾಮ ಮಾತ್ರ ಅಂದರೆ ಆ ಕಾಢವನ್ನು ಕೊಡಿ ಎಲ್ಲರಿಗೂ. ಸರ್ವಾಲಾಗಿ ಮಾಗಣಿ ಕೇಳ್ತಿದ್ದಾರೆ ಅಂದರೆ ಯಾರ ಮನೆಯಲ್ಲಿ ಭಜನೆ ಆಗುತ್ತೋ ಆ ಸಹ ಕುಟುಂಬ, ಸಹ ಪರಿವಾರ, ಅದರ ಜೊತೆಗೆ ಬಂದಿರೋದಿಂಥ ಎಲ್ಲ ಭಕ್ತ ಸಮೂಹಕ್ಕೆ ಈ ಮಾಗಣಿ ಅಭಂಗವನ್ನು ಕೇಳ್ತಾರೆ. ಅವರು ವಜ್ರಾಸನದಲ್ಲಿ ಕುತ್ಕೊಂಡ್ಬಿಟ್ಟು ಎರಡೂ ಕೈ ಹಿಂಗೆ ಇಟ್ಕೊಂಡು ಆ ಮಾಗಣಿ ಅಭಂಗವನ್ನು ಕೇಳ್ತಿತ್ತು. ಅವಾಗ ನನಗೆ ಹಿಂದ್ಗಡೆ ಕೂತಾಗ ನೋಡಿದಾಗ ಮೈಯೆಲ್ಲ ರೋಮಾಂಚನ ಆಗಿ ಆ ಒಂದು ಏನು ಅನುಭವ ಆಗ್ತಿತ್ತು ಅದನ್ನು ಬಾಯಲ್ಲಿ ಹೇಳಲಿಕ್ಕೆ ಬರ್ತಾ ಇರಲಿಲ್ಲ. ಎಷ್ಟು ದೀನತೆಯಿಂದ, ಆ ಒಂದು ನಾನು ದೀನತೆಯಿಂದ ನನ್ನ ಕೈಯಲ್ಲಿ ಏನೂ ಇಲ್ಲಪ್ಪ ಅಂತ ಮಾಗಣಿ ಅಭಂಗ ಕೇಳುವಾಗ ಅವ್ರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇತ್ತು. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಎಲ್ಲರಿಗೂ ಕೊಡಪ್ಪ ಭಗವಂತ. ಯಾರು ಇದನ್ನು ಕೇಳಲಿಕ್ಕೆ ಸಾಧ್ಯತೆ ಆಗತ್ತೆ ಹೇಳಿ ನೋಡೋಣ? ಯಾರು ಪರಮಾತ್ಮನಲ್ಲಿ ಒಂದಾಗಿರ್ತಾನೋ, ಪರಮಾತ್ಮನಲ್ಲಿ ಈಶ್ವರನಲ್ಲಿ ಹೊಂದಿರ್ತಾನೋ, ಆ ಚಿದಂಬರನಲ್ಲಿ ಹೊಂದಿರ್ತಾನೋ, ಅವನು ಕೇವಲ ಹೀಗೆ ಅಭಂಗವನ್ನು ಹಿಂಗೆ ಕುತ್ಕೊಂಡ್ಬಿಟ್ಟು ಕಣ್ಣಲ್ಲಿ ನೀರು ಹಾಕಿ ಎಲ್ಲರ ಸಲುವಾಗೂ ಮಾಗಣಿ ಕೇಳ್ತಾನೆ. ಯಾಕೆಂದರೆ ಅವನಿಗೆ ಸಮಸ್ತ ಲೋಕದ ಸಲುವಾಗಿ ಮಾಗಣಿ ಕೇಳ್ತಾನೆ. ರಾಜಾರಾಮ್ ಮಹಾರಾಜರು ಸಮಸ್ತ ಜಗತ್ತಿಗೆ ಅವ್ರಿಗೆ ಏನು ಬೇಕಾಗಿತ್ತು? ಚಿದಂಬರನ ಪಡ್ಕೊಂಡ್ಮೇಲೆ ಅವ್ರಿಗೆ ಏನು ಅಗತ್ಯ ಆಯ್ತಾ ಹೋಗೋದು? ಎಲ್ಲರಿಗೂ ಈ ನಾಮ ಮಾತ್ರ ಸಿಗಲಿ, ಭವ ದುಃಖದಿಂದ ಪಾರಾಗ್ಲಪ್ಪ ಅಂತ ಜಗತ್ತು ಭ್ರಮಣೆ ಮಾಡಿ ಈ ಅಭಂಗವನ್ನು ಹೋದ ಕಡೆಯಲ್ಲೂ ಹೇಳಿದ್ದಾರೆ ಅವರು. ಯಾಕಪ್ಪ? ಎಲ್ಲರಿಗೂ ಆಶೀರ್ವಚನ ಯಾಕೆ? ಸುಖಿಯಾಗ್ರಪ್ಪ ಎಲ್ಲರೂ, ಈ ಭವಣೆಯಿಂದ ಆಚೆ ಬರ್ರಿ, ದುಃಖ ಇದು ಯಾಕಿದೆ ನಾನು ನನ್ನದು ಅಂತ ಬಿದ್ದು ಒದ್ದಾಡಿ ಆ ಭಗವಂತನ ಚರಣವನ್ನು ಬಿಡ್ತಾ ಇದ್ದೀರಾ. ಇವತ್ತು ಶ್ರೀ ಮಹಾರಾಜರು ಹೇಳಿದ್ರು ಪ್ರವಚನದಲ್ಲಿ, ಹೋಗಿ ರಾಮನ್ ಮದುವೆ ಆಗಿಬಿಡಿ ಅಂತ. ಅದೇ ಚಿದಂಬರ ನಾಮಾಚೆ ಮಣಿಮಂಗಳ ಸೂತ್ರ ಬಾಂಧ್ಲೇಲೆ ಆಹೆ ಅಂತ ಹೇಳ್ತಾರೆ ಅಭಂಗದಲ್ಲಿ. ಏನಂತಪ್ಪ ಅರ್ಥ? ಮಣಿಮಂಗಳ ಸೂತ್ರ ಅಂದರೆ ಏನು? ದೈಹಿಕವಾಗಿ ಇದನ್ನು ವಿಚಾರ ಮಾಡಬಾರ್ದು, ಇದು ಮಾನಸಿಕವಾಗಿ ಉತ್ಕೃಷ್ಟವಾದ ಭಕ್ತಿಯ ಪರಮೋಚ್ಚವಸ್ಥೆದು ವ್ಯಾಖ್ಯಾನವನ್ನು ನೀಡಿದ್ದಾರೆ ರಾಜಾರಾಮ್ ಮಹಾರಾಜ್. ಅಂದರೆ ಮನಸ್ಸನ್ನು ಹೋಗಿ ಆತ್ಮನಲ್ಲಿ ವಿಲೀನ ಮಾಡೋದಕ್ಕೆ, ಮರ್ಜ್ ಮಾಡೋದಕ್ಕೆ ಮದುವೆ ಅಂತ ಹೇಳ್ತಾರೆ. ಅದಕ್ಕೆ ಆ ಮದುವೆ ಅದು ದಿವ್ಯವಾದ ಮದುವೆ, ಡಿವೈನ್ ರೊಮ್ಯಾನ್ಸ್ ಅಂತಾರೆ ಯೋಗಾನಂದ ಪರಮಹಂಸ ಅವರು. ಭಗವಂತನೊಳಗೆ ಡಿವೈನ್ ರೊಮ್ಯಾನ್ಸ್ ಅಂದರೆ ಭಗವಂತನ ನಮ್ಮ ಮನಸ್ಸನ್ನು ಹೋಗಿ ಅವನ ಚರಣಕ್ಕೆ ಸಮರ್ಪಣೆ ಮಾಡಿ, ನೀನೇ ನನ್ನ ಸರ್ವಸ್ವ, ಸರ್ವಸ್ವತು ಮಾಝ ಅಂತಾರೆ. ಸರ್ವಸ್ವ ಅಂದರೆ ಏನು? ಎಲ್ಲವೂ ನೀನೇ ಅಂದರೆ ಅವನ ಜೊತೆ ಮನಸ್ಸು ಕಟ್ಟದ್ಮೇಲೆ ಅವಾಗ ಅಕ್ಕಪಕ್ಕದ ವಿಷಯ, ಸುತ್ತಮುತ್ತಲ ಜನ ಯಾರು ಬರ್ತಾರೆ? ಯಾರೂ ಬರೋದಿಲ್ಲ. ಹೆಂಡ್ತಿಗೆ ಒಮ್ಮೆ ಮದುವೆ ಆದಾಗ ಅವಳು ಯಾರನ್ನು ನೋಡಿ ಮದುವೆ ಆಗಿರ್ತಾಳೆ? ಆ ಹುಡುಗನ ನೋಡಿ ಮದುವೆ ಆಗಿರ್ತಾಳೆ. ಹುಡುಗನಿಂದ ಎಲ್ಲ ರಿಲೇಷನ್ಸ್ ಇರುತ್ತೆ. ಅದಕ್ಕೆ ಅವಳು ಏನು ಮಾಡ್ತಾಳೆ? ಶಿ ಮೇಕ್ಸ್ ಹರ್ ಬೆಸ್ಟ್ that her husband should be happy. Always he should be smiling. Always he should be happy. Because of that she will be doing everything. And ಅದಕ್ಕೇನಾಗತ್ತವಾಗ ಅವಳು ಏನು ಮಾಡ್ತಾಳೆ? ಎಲ್ಲ ಕೆಲಸವು ನನ್ನ ಗಂಡನಿಗೆ ಇಷ್ಟ ಆಗಬೇಕು, ಅವನ ಮನಸ್ಸಿಗೆ ಬರಬೇಕು ಅಂತ ಮಾಡ್ತಾಳೆ. ಹಾಗೆಯೇ ಇಲ್ಲಿ ಒಮ್ಮೆ ನಾವು ನಮ್ಮ ಮನಸ್ಸನ್ನು ಅವನಿಗೆ ಕಟ್ಟರೆ ಅವನ ಇಚ್ಛೆಯಂತೆ ವರ್ತಿಸೋದು ಅವನಿಗೆ ಸೇವೆ ಸಮರ್ಪಣೆ ಆಗಿರುತ್ತದೆ. ಸುಖಿ ಭಾವೆ ಸರ್ವಜನ ಭವರೋಗ ತೋಜಾವುನ. ಏನು ರೋಗ ನಮಗಾಗಿದೆ? ಭವರೋಗ, ವಿಷಯದ ರೋಗ, ವಸ್ತು ರೋಗ, ಜನದ ರೋಗ. ಇಲ್ಲಿಗೆ ಬಂದ್ಬಿಟ್ಟು ಪರಮಾರ್ಥಕ್ಕೆ ಬಂದುಬಿಟ್ಟು ಪ್ರಪಂಚವನ್ನು ಬಿಟ್ಟು ಇಲ್ಲಿ ಪರಮಾರ್ಥಕ್ಕೆ ಬಂದರೆ ಇಲ್ಲಿ ನನ್ನ ಸಂಸಾರ ಕಟ್ಕೊಂಡ್ಬಿಡೋದು. ಗುರು ಬಂಧುಗಳ ಜೊತೆ ಸಂಸಾರ ಕಟ್ಕೊಂಡು ಪೈಪೋಟಿ ಮಾಡಿಕೊಂಡು ಅಸೂಯೆ ಮಾಡಿಕೊಂಡು ದಿಸ್ ಗೋಸ್ ಆನ್ ಇನ್ನೂ ವರ್ಲ್ಡ್ಕಿನ್ನ ದೊಡ್ಡ ಸಂಸಾರ ಆಗೋಗತ್ತೆ. ಈ ಸಂಸಾರದಲ್ಲೇ ಮುಳುಗೋಗ್ತೀವಿ. ಗುರು ಹೇಳಿದ ವಚನ ಅಂತೂ ಬಾಜಿಗೆ ಹೋಗ್ಬಿಡುತ್ತೆ, ಅವನ ಪಾಲನೇನೂ
ಮಾಡಲ್ಲ, ಎಂಥದೂ ಮಾಡಲ್ಲ, ಅವನು ಹೇಳಿದ ಮಾತು ಶ್ರವಣನೂ ಮಾಡಲ್ಲ. ಗುರು ಪಾದ ಪೂಜೆ ಅಂದರೆ ಅವನ ಪದ ಪೂಜೆ ಆಗಿರ್ಬೇಕಂತೆ. ಪಾದ ಪೂಜೆ ಅಂದರೆ ಬಾಹ್ಯವಾಗಿ ಅವನ ಕಾಲು ತೊಳೆಯೋದಲ್ಲ, ಅವನ ಪದಗಳನ್ನು ತೊಳಿತಾ ಇರಬೇಕಂತಂದ್ರೆ ಆ ರೀತಿಯಲ್ಲಿ ಅದನ್ನು ನಾವು ಒಳಗೆ ಅಳವಡಿಸ್ಕೊಳ್ಬೇಕು. ಅವನ ಪದ ಪೂಜೆ ಆಗಬೇಕು ಪ್ರತಿ ಕ್ಷಣಕ್ಕೂ. ಈ ಕ್ಷಣಕ್ಕೆ ನನ್ನ ಗುರು ಈ ಕ್ಷಣಕ್ಕೆ ಈ ಸಿಚುವೇಶನ್ ನನಗೇನು ಹೇಳಿದ್ದ, ಏನು ಮಾಡಬೇಕು ನಾನು, ಅಪ್ಪ ಗುರುನಾಥ ದಾರಿ ತೋರಿಸು, ನಾನು ಹೆಂಗೆ ವರ್ತಿಸ್ಬೇಕು, ನನ್ನ ವರ್ತನೆ ಅವನಿಗೆ ಇಚ್ಛೆ ಅಂತ ಬರಬೇಕು, ಅವನ ಇಚ್ಛೆಗೆ ಅವನಿಗೆ ಒಪ್ಪಿಗೆ ಆಗಬೇಕು. ನಾನು ಜೀವನದಲ್ಲಿ ಹಿಂಗೆ ತಲೆ ಎತ್ತ ನಡಿಬೇಕು, ಯಾವತ್ತೂ ತಲೆ ತೆಗೆಸಿ ಒಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ಯಾವಾಗ ಮಾತಾಡ್ತಾರೆ ಗೊತ್ತಾ, ಯಾವಾಗ ಅವ್ರಿಗೆ ಧೈರ್ಯ ಇರುತ್ತೆ ನಾನು ರಸ್ತೆದಲ್ಲಿ ನಡೆಯೋ ದಾರಿ ಸತ್ಯವಾಗಿದೆ ಅಂತ. ಮುಚ್ಚು ಮರೆ ಮಾಡೋರು ಆ ಕಡೆ ಈ ಕಡೆ ಆ ಕಡೆ ಇಲ್ಲ ತಲೆ ತೆಗೆಸಿ ಮಾತಾಡಿಸ್ತಾರೆ. ನೀವು ಬೇಕಾದ್ರೆ ಯಾರನ್ನಾರು ನೋಡಿ, ಯಾರು ಧೈರ್ಯವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾರೋ ಅವರು ಹೆಂಗಿರ್ತಾರೆ ಅಂದರೆ ನಿರ್ಭಯ. ಯಾಕೆಂದರೆ सद्गुरु समर्थ रामदासರು ಹೇಳಿದ್ರು, ಏಕ್ ಮಾಗಾವೆ ತ ರಾಮಾಜವಳ ಮಾಗಾವೆ ದುಸರಾ ಕುಣಾಕಡೆ ಮಾಗೂ ನಹಿ ಅಂತ. ಪ್ರಪಂಚದಲ್ಲಿ ಯಾರ ಹತ್ರನೂ ಬೇಡಿಕೆ ಮಾಡಬಾರ್ದು, ಪರಮಾತ್ಮನ ಬಿಟ್ಟು, ಆ ರಾಮ ಆ ಚಿದಂಬರನ ಬಿಟ್ಟು ಇನ್ಯಾರ ಹತ್ರನೂ ಬೇಡಿಕೆ ಮಾಡಬಾರ್ದು. ಸರ್ವ ಸಮರ್ಥ ಆದವನ ಪರಮಾತ್ಮ ನಮಗೆ ಇಚ್ಛೆಯನ್ನು ಈಡೇರಿಸ್ತಾನೆ. ಅದಕ್ಕೆ ಯಾರು ಈ ಒಂದು ಮನೋಬಲ ಧೈರ್ಯ ಇರುತ್ತೋ ಅವ್ನು ನಿರ್ಧಾಸ್ತ ಕಣ್ಣಲ್ಲಿ ಇಟ್ಟು ಮಾತಾಡ್ತಾನೆ. ಇನ್ನು ಬಾಕಿ ಜನ ಯಾರು ಒಳಗೆ, ಯಾಕೆಂದರೆ ಕನಕದಾಸರು ಹೇಳಿದ್ರು, ಪರಮಾತ್ಮನ ಸರ್ವಸಾಕ್ಷಿಯಾದ ಪರಮಾತ್ಮನನ್ನು ಮುಚ್ಚಿಟ್ಕೊಂಡು ನಾನು ಬಾಳೆಹಣ್ಣು ಎಲ್ಲಿ ತಿನ್ನಲಿ, ನಾನು ಏನು ಕೃತ್ಯ ಮಾಡ್ತಿದ್ದೀನೋ ಕಾಯಿಕ ವಾಚಿಕ ಮಾನಸಿಕ ಆ ಇಡೀ ಕೃತ್ಯವು ಪರಮಾತ್ಮ ನೋಡ್ತಿರ್ತಾನೆ. ಪರಮಾತ್ಮ ಸಾಕ್ಷಿಯಾಗಿ ನೋಡ್ತಿದ್ದಾನೆ. ಬಿ ಎ ವಿಟ್ನೆಸ್, ಬಿ ಎ ಅಬ್ಸರ್ವರ್ ಅಂತೀವಿ, ಆದರೆ ಪರಮಾತ್ಮ ನನ್ನ ಕೃತ್ಯ ನೋಡ್ತಿದ್ದಾನೆ. ಅಂದರೆ ನನಗೆ ಹೇಸಿಗೆ ಬರಬೇಕು, ನಾನು ಇಂಥ ಒಂದು ಕೃತ್ಯ ಮಾಡ್ತಿದ್ದೀನಲ್ಲಪ್ಪ ಅಂತ. ಅಂದರೆ ಪರಮಾತ್ಮನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಅವಾಗ ಅವನ ಜೊತೆ ಮಾತಾಡ್ಲಿಕ್ಕಾಗಲ್ಲ. ಅವಾಗ ನನಗೆ ನಾಚಿಕೆ ಆಗುತ್ತೆ, ತಲೆ ತಗ್ಗಿಸ್ಬಿಡ್ತೀನಿ. ಯಾಕೆ ಅಂದರೆ ನನಗೆ ಗೊತ್ತು ಒಳಗೆ ನಾನು ಏನು ತಪ್ಪು ಮಾಡಿದ್ದೀನಿ, ಏನು ಹುಳಕ್ ಮಾಡಿದ್ದೀನಿ. ಇವತ್ತು ಮಹಾರಾಜರು ಹೇಳಿದ್ರು, ಏನಪ್ಪ ಸಾತ್ವಿಕ ಅಹಂಕಾರ ಇಷ್ಟು ದೊಡ್ಡದಾಗಿರುತ್ತೆ ಕಿ ನಾನು ಎಲ್ಲರಿಗೂ ಹೇಳ್ಕೊಂಬರ್ತೀನಿ ನಾನು ಭಾಳ ಸಾತ್ವಿಕಿದ್ದೀನಿ, ಒಳ್ಳೆಯಳಿದ್ದೀನಿ ಅಂತ. ಅದೇ ನಾನು ಕೆಟ್ಟದ್ದು ವರ್ತಿಸಿದ್ದೀನಿ ಅಂತ 4 ಜನಕ್ಕೆ ಹೇಳ್ಕೊಂಬರೋದಿಲ್ಲ. ನಾಚಿಕೆ ಆಗೋಗುತ್ತೆ ನನಗೆ ಹೇಳ್ಕೋಬೇಕು, ನಾನು ಕೆಟ್ಟದಾಗಿ ವರ್ತಿಸದೆ ಅಂತ ಕ್ಷಮೆ ಯಾಚನೆ ಮಾಡಲಿಕ್ಕೂ ಬಾಯಲ್ಲಿ ಬರೋದಿಲ್ಲ. ಅವಾಗ ನನ್ನ ಸದ್ಗುರುನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಹೆಂಗೆ ನಾನು ಮಾತಾಡ್ಲಿಕ್ಕೆ ಸಾಧ್ಯ? ಮಾತಾಡ್ಲಿಕ್ಕೆ ಆಗಲ್ಲ. ಅಂಥವ್ರು ಇಂಥ ಪ್ರಾರ್ಥನೆ ಮಾಗಣಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರು ಮಾಗಣಿ ಮಾಡ್ಲಿಕ್ಕೆ ಸಾಧ್ಯ? ಯಾರು ಎಲ್ಲವನ್ನು ತ್ಯಜಿಸಿ ಅವನ ಚರಣದಲ್ಲಿ ವಿಲೀನ ಆಗಿದಾರೋ ಅವನು ಇಂಥ ಮಾಗಣಿಯನ್ನು ಕೇಳಬಹುದು ಸಮಸ್ತ ಜಗತ್ ಸಲುವಾಗಿ. ಪ್ರೇಮರಸ ಪಾಜೀಜನ ಚಿದಂಬರ ನಾರಾಯಣ. ಅವ್ರು ನಾರಾಯಣ ಹತ್ರ ಬೇಡ್ಕೋತಿಯಾರು ಚಿದಂಬರ. ಪ್ರೇಮರಸ ಪಾಜೀಜನ, ಪ್ರೇಮರಸ ಯಾರು ಕೊಡಿಸ್ಬೋದು? ಸಂತರು, ಸತ್ಪುರುಷರು. ಯಾರು ಆ ಪ್ರೇಮರಸದಲ್ಲಿ ಮುಳುಗಿದಾರೋ, ಬ್ರಹ್ಮಾನಂದದಲ್ಲಿ ಮುಳುಗಿದಾರೋ, ಪರಮಾನಂದದಲ್ಲಿ ಮುಳುಗಿದಾರೋ, ಸತತವಾಗಿ ಅವರ ಧ್ಯಾಸ ರಾಮ ಚಿದಂಬರನೇ ಇರ್ತಾನೋ, ಅವನು ಕೇವಲ ಹೋಗಿ ಇನ್ನೊಬ್ಬರಿಗೆ ಪ್ರೇಮರಸ ಕೊಡಿಸ್ಬೋದಂತೆ. ಯಾಕೆಂದರೆ ಅವನು ಆ ಪ್ರೇಮರಸದಲ್ಲಿ ತುಂಬ ತುಳ್ಕಾಡ್ತಿದ್ದಾನೆ. ಆನಂದ ಸಾಗರದಲ್ಲಿ ಮುಳುಗೋಯ್ದವನ ಹತ್ರ ಹೋದರೆ ನೀವು ಏನು ತೊಗೊಂಡು ಹೋಗ್ತೀರೋ ಅದನ್ನು ತುಂಬ ಕಳಿಸ್ತಾನೆ ನಿಮಗೆ. ಬಕೆಟ್ ತೊಗೊಂಡು ಹೋಗಿ, ಚಮಚ ತೊಗೊಂಡು ಹೋಗಿ, ನೀವ್ಯಾಗೆ ನೀವು ಮುಳುಗೋಗಿ, ಇಲ್ಲ ನಿಮ್ಮ ಮನೆ ಟಬ್ ತೊಗೊಂಡು ಹೋಗಿ, ಏನಾರು ಟ್ಯಾಂಕರ್ ತೊಗೊಂಡು ಹೋಗಿ ಅದನ್ನು ತುಂಬಿಸಿ ಕಳಿಸ್ತಾನಂತವ್ನು. ಯಾಕೆ? ಪ್ರೇಮರಸ ಪಾಜಿ ಜನ, ಆ ಪ್ರೇಮರಸ ಕುಡಿಸ್ಲಿಕ್ಕೆ ಅವನು ಬಂದಿದ್ದಾನೆ. ಯಾವ ಚಿದಂಬರ ನಾಮ ಪ್ರೇಮರಸವನ್ನು ಎಲ್ಲರಿಗೂ ಕುಡಿಸ್ಲಿಕ್ಕೆ ಬಂದಿರ್ತಾನ. ಸಂತ, ಮಹಾನುಭಾವ, ಸತ್ಪುರುಷ, ಗುರು, ಸದ್ಗುರು ಏನಂತಿರೋ ಅವನು ಬಂದ ಪ್ರೇಮರಸ ಕುಡಿಸ್ದಾಗ ಎಲ್ಲ ಆನಂದ ಸಾಗರದಲ್ಲಿ ಮುಳುಗಿ ಅವನ ಹಿಂದೆ ಎಲ್ಲರೂ ಹೋಗ್ಲಿಕ್ಕೆ ಚಾಲು ಮಾಡ್ತಾರೆ. ಭಾವ ಆನಂದ ಸರ್ವಾಸಿ ದಾಸ ಮನೆ ಇಚ್ಛಾಯಿಸಿ. ಏನಿದೆ ದಾಸನ ಇಚ್ಛೆ? ಕೇವಲ ಎಲ್ಲರಿಗೂ ಆನಂದ ಆನಂದ ಆನಂದ. ಇಷ್ಟು ಬಿಟ್ಟು ಇನ್ನೇನು ಬೇಕಾಗಿಲ್ಲ. ನಮ್ಮ ಗುರುಗಳು ಇದನ್ನೇ ಹೇಳಿದ್ದು, ಏನು ಹೋಗಬೇಕಮ್ಮ, ಹೋಗಿ ಎಲ್ಲರಿಗೂ ಏನು ಕೊಡು. ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಮನಸ್ಸಿಂದ ನೊಂದು ಬೆಂದು ಸಾಕಾಗೋಗಿದ್ದಾರೆ. ಅವ್ರು ಯಾಕೆ ಹಿಂಗೆ ಆಗ್ತಿದೆ ಅನ್ನೋದೇ ಅವ್ರಿಗೆ ಅರ್ಥ ಆಗ್ತಿಲ್ಲ. ಮನಸ್ಸಿನಲ್ಲಿ ಸಿಕ್ಕಾಕೊಂಡು ಒದಲಾಡ್ತಿದ್ದಾರೆ ಕೊಚ್ಚೆ ಸಂಸಾರ ಸಾಗರದಲ್ಲಿ. ಅವರನ್ನು ಹೋಗಿ ತೆಗೆದು ಏನು ಕೊಡಬೇಕಾಗಿದೆ? ಯಾವ ಬೋಧನೆ ಮಾಡೋಂಗಿಲ್ಲ, ಯಾವುದು ಪ್ರವಚನ ಕೊಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಅವರಿಗೆ ಕೇವಲ ಆನಂದ ಆನಂದ ಆನಂದನೇ ಹಂಚಮ್ಮ. ಹೋಗಿ ಎಲ್ಲರಿಗೂ ಜಗತ್ತಿನಲ್ಲಿ ಹೋಗಿ ಎಲ್ಲರಿಗೂ ಆನಂದ ಹಂಚು ಅಂತ ಗುರು ಆಜ್ಞೆ ಪ್ರಮಾಣ ಅಂದ್ಬಿಟ್ಟು ಎಲ್ಲರಿಗೂ ಏನು ಹಂಚಬೇಕಾಗಿದೆ? ಅವ್ರು ಹೇಳಿದ್ದನ್ನೇ ಹಂಚಬೇಕಾಗಿದೆ. ಎಲ್ಲರೂ ಆನಂದವಾಗಿರಬೇಕು ಅಂತ ಅವ್ರ ಇಚ್ಛೆ ಇದ್ದಿದ್ದು. ಭಗವಂತನ ನಾಮ ಒಂದು ಹಿಡ್ಕೊಂಡು ಅವನ ಚರಣಕ್ಕೆ ಸಮರ್ಪಣೆ ಮಾಡಿ ಆನಂದದಲ್ಲಿರ್ರಿ. ಯಾವ ದುಃಖ ಇಲ್ಲ, ಯಾವ ಬೇಜಾರಿಲ್ಲ. ಮನಸ್ಸು ಹೇಳ್ದಂಗೆ ಕುಣಿತಾ ಇರೋದಕ್ಕೆ ನಿಮಗೆ ಪ್ರತಿಯೊಂದು ಕ್ಷಣಕ್ಕೂ ರೆಸ್ಟ್ಲೆಸ್ ಆಗ್ತೀರಾ, ಇಲ್ಲ ಯೂಫೋರಿಯಾ ಕುಣಿತಾ ಇರ್ತೀರಾ, ಹಾರಾಡ್ತಿರ್ತೀರಾ. ನಾನು ಮಾಡಿದೆ ಅದು ಕಿತ್ತು, ಆ ಯೂಫೋರಿಯಾ ತಲೆಯಿಂದ ಕಿತ್ತು ಕೆಳಗೆ ಒಗೆದಾಗ ಅವಾಗ ರೆಸ್ಟ್ಲೆಸ್ನೆಸ್ ಶುರುವಾಗುತ್ತೆ. ಅಯ್ಯೋ ಹಿಂಗಾಗ್ತಿಲ್ಲ, ಅವ್ರು ಮಾಡಿಬಿಟ್ರು, ಇವ್ರು ಮಾಡಿಬಿಟ್ರು, ನಾನು ಮಾಡಲಿಲ್ಲ. ರೆಸ್ಟ್ಲೆಸ್ನೆಸ್ ಶುರುವಾಗ್ಬಿಡುತ್ತೆ ಅವಾಗ. ಅದಕ್ಕೆ ಯೂಫೋರಿಯಾನೂ ಬೇಡ, ನಾನು ಮಾಡಿದೆ ಅನ್ನೋ ಅಹಂಕಾರನೂ ಬೇಡ, ಮೆರೆಯೋದು ಬೇಡ. ಶಾಲ್ ಕೋಕೋನಟ್ ಯಾರು ಹಾಕೋದು ಬೇಕಾಗಿಲ್ಲ. ಶಾಲ್ ಕೋಕೋನಟ್ ಎಷ್ಟು ದಿವಸ ಇರತ್ರಿ? ಯಾರೋ ಹೇಳಿದ್ರು, ಅಯ್ಯೋ ನಾವು ಅಲ್ಲೇನೋ ಹೋಗಿದ್ವಿ, ನಮ್ಗೆ ಯಾರೋ ಶಾಲ್ ಕೋಕೋನಟ್ ಕೊಡಲಿಲ್ಲ ಅಂತ.
ಕರ್ಮ ಕರ್ಮ ಕರ್ಮ. ಶಾಲ್ ಕೋಕೋನಟ್ ಸಲುವಾಗಿ ನೀವು ಇಷ್ಟು ಒದ್ದಾಡ್ತಿದ್ದೀರಾ, ಅದೇ ಚಿದಂಬರ ನನಗೆ ಸಿಗಲಿ ಅಂತ ಯಾಕೆ ಒದ್ದಾಡೋದಿಲ್ಲಪ್ಪ? ಕೋಕೋನಟ್ ಹೊಡೆದು ಚಟ್ನಿ ಮಾಡ್ಕೊಂಡು ತಿಂತೀವಿ, ಕೋಕೋನಟ್ ಕತೆ ಮುಗಿದೋಗುತ್ತೆ. ಶಾಲು, ಇನ್ನು ಶಾಲ್ ಏನು, ಅದು ಜೀರ್ಣ ಆಗೋದು, ಕಾಟನಿಂದ ಫೈಬರಿಂದ ಮಾಡಿರೋದು. 4 ಸತಿ ಆ ಕಡೆ ಈ ಕಡೆ ಸಿಕ್ಕಾಕೊಂಡ್ರೆ ಹರಿದು ಹೋದ್ರೆ ಅದನ್ನು ನೀವೇ ಎತ್ಕಿದ್ದು ಬಿಸಾಕ್ತೀರಾ. ಆಮೇಲೆ 4 ಜನ ನಿಮ್ಮ ಫೋಟೋ ತೆಗೆದಿರ್ತಾರೆ, ಯಾವುದೋ ಒಂದು ಸಂಭ್ರಮದಲ್ಲಿ ಫಂಕ್ಷನ್ನಲ್ಲಿ, ಜನನೂ ಮರ್ತು ಹೋಗ್ತಾರೆ, ನೀವು ಮರ್ತು ಹೋಗ್ತೀರಾ, ವಾಟ್ಸಪ್ಪಿಂದ ಡಿಲೀಟ್ ಆಗೋಗುತ್ತೆ. ನಿಮ್ಮ ಫೋನೇ ಕೆಟ್ಟು ಹೋಯ್ತು ಅಂದ್ಕೊಳ್ಳಿ, ಎಲ್ಲ ಫೋಟೋ ಡಾಟಾ ಹೊಟ್ಟೋಗುತ್ತೆ. ಈ ಕ್ಷಣಭಂಗುರ ಸುಖಕ್ಕೆ ಯಾಕಪ್ಪ ಒದ್ದಾಡ್ತಿದ್ದೀರಾ? ಪರಮಾತ್ಮ ಚಿದಂಬರನ ಹಿಡ್ಕೊಳ್ರಪ್ಪ. ಆ ಪರಮಾತ್ಮನ ಹಿಡ್ಕೊಳ್ರಿ. ಅವನನ್ನು ಹಿಡ್ಕೊಂಡ್ರೆ ಇದು ಯಾವುದೂ ಬೇಕಾಗೋದಿಲ್ಲ ನಿಮಗೆ. ಅಷ್ಟು ಆನಂದದಲ್ಲಿರ್ತೀರ. ಇಂಥದ್ದು ಒಮ್ಮೆ ನಿರ್ಧಾರ ಮಾಡಿ ಮನಸ್ಸಿಂದ, ಈ ಶಾಲು ಬೇಡ, ಕೊಕೊನಟ್ಟು ಬೇಡ, ಯಾರು ಹರ ಹಾಕೋದು ಬೇಡ, ನಿಮ್ಮನ್ನು ವಾವ ಮಾಡಿದ್ರಿ ಅನ್ನೋದು ಬೇಕಾಗಿಲ್ಲ. ನಿಮ್ಮ ಮನೆಗೆ ಬಂದಿದ್ದು ಏನು ಸೇವಾ ಮಾಡ್ತಾರೆ ಅದು ಬೇಡ, ಇದು ಬೇಡ, ಏನೂ ಬೇಡ, ಎಂಥದ್ದು ಬೇಕಾಗಿಲ್ಲ. ಎಲ್ಲವೂ ನಡೀತಾ ಇರದೆ ಆ ಪರಮಾತ್ಮನ ಇಚ್ಛೆಯಿಂದ. ಗೃಹಸ್ಥಾಶ್ರಮದ ಬಂದು 5 ಯಜ್ಞಗಳನ್ನು ಮಾಡೋದು ಇತೀ ಕರ್ತವ್ಯ. ಈಶಾವಾಸ್ಯ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಭೂತಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಮನುಷ್ಯಯಜ್ಞ, ಆಮೇಲೆ ದೇವತಾ ಯಜ್ಞ. 5 ಯಜ್ಞಗಳು ಕಂಪಲ್ಸರಿಲಿ ಮಾಡಬೇಕು. ಅಲ್ಲಿ ಯಾವ ಥರವಾದಲ್ಲಿ ನಾವು ಮೆಹರ್ಬಾನಿ ಮಾಡ್ತಿಲ್ಲ ಯಾರ ಮೇಲೂ ಹೋಗ್ಬಿಟ್ಟು. ಇದನ್ನು ಈ ಋಷಿ ಯಜ್ಞ, ಇದು ಋಷಿಗಳಿಗೆ, ದೇವತಾಗಳಿಗೆ ಅವರನ್ನು ಹಾಡಿ ಹೊಗಳಿ ಕೊಂಡಾಡಿ ಅದನ್ನು ಅವ್ರಿಗೆ ಚರಣಕ್ಕೆ ಸಮರ್ಪಣೆ ಮಾಡೋದು. ಇದು ನಮ್ಮ ಮನುಷ್ಯ ಜನ್ಮಕ್ಕೆ ಬಂದಿರೋದು ಇತೀ ಕರ್ತವ್ಯ. ನಾನು ಅಭಂಗ ಹೇಳಿ ನಿರೂಪಣೆ ಮಾಡಿ ಇದನ್ನೆಲ್ಲ ಮಾಡ್ತಿರೋದು ಯಾರ ಮೇಲೂ ಮೆಹರ್ಬಾನಿ ಮಾಡ್ತಿಲ್ಲ, ಯಾರ ಮೇಲೂ ಯಾರು ತಿಳ್ಕೊಳ್ಳಿ ಅಂತ ಮಾಡ್ತಿಲ್ಲ, ಯಾರು ಬರಲಿ ಅಂತ ಮಾಡ್ತಿಲ್ಲ, ಎಂಥದೂ ಇಲ್ಲ. ಇದು ನನ್ನ ಮನುಷ್ಯ ಜನ್ಮಕ್ಕೆ ಬಂದಿರೋದು ಇತೀ ಕರ್ತವ್ಯ. 5 ಯಜ್ಞಗಳಲ್ಲಿ ಇದೊಂದು ಯಜ್ಞ. ಭೂತಯಜ್ಞ, ಪ್ರಾಣಿ ಪಶುಗಳಿಗೆಲ್ಲ ಊಟ ತಿಂಡಿ ಹಾಕೋದು, ಗಿಡ ಮರಗಳನ್ನು ಸಂರಕ್ಷಣೆ ಮಾಡೋದು. ದೇವತಾ ಯಜ್ಞ, ಮನುಷ್ಯ ಯಜ್ಞ, ಮನುಷ್ಯ ನಮ್ಮ ಸುತ್ತಮುತ್ತಲ ಇರೋ ಜನಕ್ಕೆ ಸಹಾಯ ಮಾಡೋದು, ಅದು ನಮ್ಮ ಇತಿ ಕರ್ತವ್ಯ. ಪಿತೃಯಜ್ಞ, ಪಿತೃಗಳಿಗೆ ತರ್ಪಣಗಳನ್ನು ಕೊಡೋದು, ಅವರಿಗೆ ಅವ್ರ ಇಚ್ಛೆ ಅಂತ ಅವ್ರದ್ದೆಲ್ಲ ಏನಿದೆ ಆಸೆಗಳನ್ನು ಪೂರೈಸೋದು. ಇನ್ನೊಂದು ಏನಪ್ಪ, ದೇವತಾ ಋಷಿ ಯಜ್ಞ, ಋಷಿಗಳಿಗೆ ಸ್ತೋತ್ರ ಪಠಣೆ ಮಾಡಿ, ಹೋಮ ಹವನಾದಿಗಳನ್ನು ಮಾಡಿ, ಈ ಅಭಂಗಗಳನ್ನು, ಕೃತಿಗಳನ್ನು, ಸದ್ಗ್ರಂಥ ಪಾರಾಯಣ, ವೇದ ಪಾರಾಯಣಗಳು ಅಂದರೆ ಯಾರ್ಯಾರು ಹಂಗೆ ಮಾಡೋಕ್ಕಾಗತ್ತೋ ಅದನ್ನು ಮಾಡಿ ಆ ಭಗವಂತನ ಚರಣಕ್ಕೆ ಸಮರ್ಪಣೆ ಮಾಡದೆ ನಮ್ಮ ಮನುಷ್ಯ ಜನ್ಮಕ್ಕೆ ಬಂದು ಇತೀ ಕರ್ತವ್ಯ. ಅಲ್ಲಿ ಯಾವುದು ಮೆಹರ್ಬಾನಿ ಇಲ್ಲ, ಯಾವ ಫೇವರಿಸಮ್ ಇಲ್ಲ, ನಾನು ಮಾಡ್ತಿದ್ದೀನಿ ಅನ್ನೋದು ಅಹಂಕಾರ ಇಲ್ಲ. ಇವೆಲ್ಲ ಅಹಂಕಾರ ಮಾಡಿ ದೇಹಾಭಿಮಾನದಿಂದ ಮಾಡಿದಾಗ ಅದನ್ನು ಕಳ್ಕೊಳ್ಳಿಕ್ಕೆ ಮತ್ತೆ ಪುನಃ ಇನ್ನೊಂದು ಜನ್ಮ ಬರಬೇಕಾಗತ್ತೆ. ನಾನು ಈ ಜನ್ಮದಲ್ಲಿ ಒಳ್ಳೆಯ ಸಾಧನೆ ಮಾಡಿದ್ದೀನಿ, ನನ್ನ ಸಾಧನೆ ಮಾಡಿದವರೇ ಇಲ್ಲ ಅಂತ ಅಹಂಕಾರ ಪಟ್ಟರೆ ಪುನರಪಿ ಜನನಂ ಪುನರಪಿ ಮರಣಂ, ಪುನಃ ನಾನು ಬರಬೇಕಾಗತ್ತೆ. ಆ ಸಾಧನೆ ಗಂಟು ಇನ್ನೊಂದು ಜನ್ಮದಲ್ಲಿ ತೀರಿಸಲಿಕ್ಕೆ ಬರಲೇಬೇಕಾಗತ್ತೆ. ಅದೂ ಬೇಡ, ಇದೂ ಬೇಡ, ಎಲ್ಲ ನಿನ್ನ ಇಚ್ಛೆಯಂತೆ ನಡೀತಾ ಇದೆ ಪರಮಾತ್ಮ ಅಂತ ಅವನಿಗೆ ಶರಣು ಹೋದಾಗ ಅವನು ನಮ್ಮನ್ನು ಸಂರಕ್ಷಿಸಿ ಕಾಪಾಡಿ ಉದ್ಧಾರ ಮಾಡ್ತಾನೆ ಅಂತ ಸ್ವಾಮಿ ಚರಣಕ್ಕೆ, ರಾಜಾರಾಮ್ ಮಹಾರಾಜು ಚರಣಕ್ಕೆ, ನನ್ನ ಗುರುವಾದ ರವಿ ಶಿರಾಳ್ಕರ್ ಅವರ ಚರಣಕ್ಕೆ ಅಭಂಗ ಪುಷ್ಪವನ್ನು ಸಮರ್ಪಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.